ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋ ಯಾವುದಪ್ಪ ಅಂತಂದರೆ ಇತಿಹಾಸದ ಬಗ್ಗೆ ಒಂದು ವಿಡಿಯೋ ಇರ್ತದೆ. ಅದರಲ್ಲಿ ಪ್ರಮುಖವಾಗಿ ಸಾಮ್ರಾಜ್ಯ ಯಾವುದಂದರೆ ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ಇದೆ. ಈ ಹಿಂದೆ ಇತಿಹಾಸದ ಬಗ್ಗೆ ಹಲವಾರು ಒಂದು ವೀಡಿಯೋಗಳು ಮಾಡಿದ್ದು ನೋಡ್ರಿ. ಆ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡ್ಕೊಳ್ರಿ. ಹೋಗಿ ಪ್ಲೇ ಲಿಸ್ಟ್ನಲ್ಲಿ ವೀಡಿಯೋಗಳಿದ್ದಾವೆ ನೋಡ್ರಿ. ಈ ಒಂದು ವಿಡಿಯೋ ಯಾವುದಪ್ಪ ಅಂತಂದರೆ ದೆಹಲಿ ಸುಲ್ತಾನರಲ್ಲಿ ಗುಲಾಮಿ ಸಂತತಿ ಬಗ್ಗೆ ಪ್ರಮುಖ ಪ್ರಶ್ನೆಗಳಿರ್ತವೆ ನೋಡ್ರಿ. ಮುಂದೆ ಬರುವಂಥ ಪರೀಕ್ಷೆಗೆ ಭಾಳ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಓಕೆ, ಗುಲಾಮಿ ಸಂತತಿ ಬಗ್ಗೆ ಪ್ರಮುಖ ಪ್ರಶ್ನೆಗಳು ನೋಡ್ರಿ. ಮೊದಲನೇ ಒಂದು ಪ್ರಶ್ನೆ ಬಂದಿದೆ. ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಅಡಿಪಾಯ ಹಾಕಿದ ಹಾಗೂ ಗುಲಾಮಿ ಸಂತತಿಯನ್ನು ಸ್ಥಾಪಿಸಿದ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂತ ಇಲ್ಲಿ ಪ್ರಶ್ನೆಯಾಗಿದೆ ನೋಡಿ. ಮೊಹಮ್ಮದ್ ಗೋರಿಯ ನಂತರ ಭಾರತದಲ್ಲಿ ಮೊಹಮ್ಮದ್ ಗೋರಿಯ ಗುಲಾಮನನ್ನು ಮೊಹಮ್ಮದ್ ಗೋರಿ ಬಿಟ್ಟು ಹೋಗುತ್ತಾನೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಗುಲಾಮ್ ಏನು ಮಾಡ್ತಾನಂದರೆ ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ ದೆಹಲಿ ಸುಲ್ತಾನರಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಕುತುಬ್ದೀನ್ ಐಬಕ್ ಅಂತಲೇ ಹೇಳ್ಬೋದು. ಕುತುಬ್ದೀನ್ ಐಬಕ್ ಏನಪ್ಪ ಅಂತಂದರೆ ಮೊಹಮ್ಮದ್ ಗೋರಿಯ ಗುಲಾಮನಾಗಿರ್ತಾನೆ ನೋಡ್ರಿ. ಓಕೆ, ಮೊಹಮ್ಮದ್ ಗೋರಿಯ ಒಂದು ನಿಷ್ಠಾವಂತ ಗುಲಾಮನಾಗಿರ್ತಾನೆ ಕುತುಬ್ದೀನ್ ಐಬಕ್. ಈತ ಏನು ಮಾಡ್ತಾನಂದರೆ ಕ್ರಿಸ್ತಶಕ 1206ರಲ್ಲಿ ಏನು ಮಾಡ್ತಾನಂದರೆ ದೆಹಲಿಯಲ್ಲಿ ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಇದು ಗುಲಾಮಿ ಸಂತತಿಗೆ ಮುಮ್ಮಾಲಿಕ್ ಅಂತ ಕರಿತಿರ್ತಾರೆ ನೋಡ್ರಿ. ಮಾಮೂಲಿಕ್ ಅಂತ ಕರಿತಿರ್ತಾರೆ ಈ ಒಂದು ಗುಲಾಮಿ ಸಂತತಿ. ಈ ರೀತಿಯಾದಂಥ ಪ್ರಶ್ನೆ ಬರ್ತಾವೆ. ಗುಲಾಮಿ ಸಂತತಿಯ ಸ್ಥಾಪಕ ಯಾರಂದರೆ ಕುತುಬ್ದೀನ್ ಐಬಕ್. ಸ್ನೇಹಿತರೆ, ಇವು 6ರಿಂದ 12 ತರಗತಿ ಪುಸ್ತಕದಲ್ಲಿ ಕೂಡ ನಾವು ನೋಡಬಹುದು. ಇತಿಹಾಸ ಪುಸ್ತಕದಲ್ಲಿ ನೀವು ದೆಹಲಿ ಸುಲ್ತಾನರಲ್ಲಿ ಗುಲಾಮಿ ಸಂತತಿ ಬಗ್ಗೆ ನೋಡ್ರಿ, ಪಿನ್ ಟು ಪಿನ್ ಲೈನ್ನಲ್ಲಿ ಇವೇ ಮಾಹಿತಿ ಇರ್ತದೆ. ಓಕೆ, ಆ ಒಂದು ಪುಸ್ತಕದಲ್ಲಿ ಓದಿ ಬುಕ್ಕೊಂಡು ಗೇಷನ್ ನೀವೇನು ಬಂದರೆ ಈ ಒಂದು ವಿಡಿಯೋ ನೋಡಿದರೆ ನಿಮ್ಗೆ ಆರಾಮಾಗಿ ಆನ್ಸರ್ನ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ತನ್ನ ಅಪಾರ ಉದಾರತೆ ಮತ್ತು ದಾನಶೀಲ ಗುಣದಿಂದ ಲಕ್ಷ ಬಕ್ಷ ಎಂಬ ಒಂದು ಬಿರುದನ್ನು ಪಡೆದಿದ್ದ ಸುಲ್ತಾನನ ಯಾರು ಅಂತ ಕೊಟ್ಟಿದ್ದಾರೆ. ಲಾಖ್ ಬಕ್ಷ ಅಂತ ಕೂಡ ಕರಿತಾರೆ ನೋಡ್ರಿ. ಅಂದರೆ ಲಕ್ಷಗಟ್ಟಲೆ ದಾನ ಮಾಡುವಂಥ ವ್ಯಕ್ತಿ ಈತ ಆಗಿರ್ತಾನೆ. ಈತ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಏನು ನೋಡಿ, ಕುತುಬ್ದೀನ್ ಐಬಕ್ ಆಗಿರ್ತಾನೆ. ಈತಗೆ ಲಾಖ್ ಬಕ್ಷ ಎಂಬ ಒಂದು ಬಿರುದನ್ನು ಪಡೆದಿರ್ತಾನೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಹಲವಾರು ಲಕ್ಷಗಟ್ಟಲೆ ದಾನ ಮಾಡುವಂಥ ಒಂದು ವ್ಯಕ್ತಿ ಆಗಿರ್ತಾನೆ ಅಂತ ಹೇಳ್ತೀವಿ ಈ ಒಂದು ಕುತುಬ್ದೀನ್ ಐಬಕ್. ಓಕೆ, ಕುತುಬ್ದೀನ್ ಐಬಕ್ ಸರಿಯಾದ ಉತ್ತರ ಆಗಿದೆ ಅಂತಲೇ ಹೇಳ್ಬೋದು ನೋಡ್ರಿ. ಈತ ಬಡವರಿಗಾಗಿರ್ಬೋದು, ನಿರ್ಗತಿಕರಿಗಾಗಿರ್ಬೋದು, ವಿದ್ವಾಂಸರಿಗಾಗಿರ್ಬೋದು ಲಕ್ಷಗಟ್ಟಲೆ ಹಣವನ್ನು ಧಾರಾಳವಾಗಿ ದಾನ ಮಾಡ್ತಿರ್ತಾನೆ. ಅದಕ್ಕಾಗಿ ಈತನನ್ನು ಲಾಖ್ ಬಕ್ಷ ಅಥವಾ ಲಕ್ಷ ಬಕ್ಷ ಅಂತ ಕರಿತಿರ್ತಾನೆ ನೋಡ್ರಿ. ಈತನ ಬಿರುದಾಗಿದೆ ಇದು. ಓಕೆ, ಲಾಖ್ ಬಕ್ಷ ಅಂತ ಯಾರಿಗೆ ಕರೆದದ ಅಂತ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಹೋಗೋಣ. ದೆಹಲಿಯ ಒಂದು ಪ್ರಸಿದ್ಧ ಕುತುಬ್ ಮಿನಾರ್ನ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಏನು ದೆಹಲಿ ಕುತುಬ್ ಮಿನಾರ್ ಇದೆ ಅದರ ಬಗ್ಗೆ ಈ ರೀತಿಯಾದಂಥ ಪ್ರಶ್ನೆ ಬರ್ತವೆ ನೋಡ್ರಿ. ಅಂದರೆ ನಿರ್ಮಾಣವನ್ನು ಕಾರ್ಯ ಆರಂಭ ಮಾಡಿದಂಥ ವ್ಯಕ್ತಿ ಯಾರು, ಈ ಒಂದು ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದಂಥ ವ್ಯಕ್ತಿ ಯಾರು, ಈ ರೀತಿಯಾದಂಥ ಪ್ರಶ್ನೆಗಳು ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಕುತುಬ್ದೀನ್ ಐಬಕ್ ಅಂತ ಹೇಳ್ತೀವಿ. ಈತ ಏನು ಮಾಡ್ತಾನಂದರೆ ದೆಹಲಿಯಲ್ಲಿ ಕುತುಬ್ ಮಿನಾರನ್ನು ನಿರ್ಮಾಣ ಮಾಡಲು ಪ್ರಾರಂಭ ಮಾಡ್ತಾನೆ. ಓಕೆ, ನಂತರದಲ್ಲಿ ಇದನ್ನು ಪೂರ್ಣಗೊಳಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಇಲ್ತುಮಿಷ್ ಅಂತಲೇ ಹೇಳ್ತೀವಿ. ಕುತುಬ್ದೀನ್ ಐಬಕ್ ಸರಿಯಾದ ಉತ್ತರ ಆಗಿದ್ದು ನೋಡ್ರಿ. ಯಾಕಪ್ಪ ಅಂತಂದರೆ ಸೂಫಿ ಸಂತ ಆಗಿರುವಂಥ ಖ್ವಾಜಾ ಕುತುಬ್ದೀನ್ ಬಕ್ತಿಯಾರ್ ಕಾಕಿ ಅವ್ರು ಏನಪ್ಪ ಅಂತಂದರೆ ಅವರ ಒಂದು ನೆನಪಿಗಾಗಿ 1199ರಲ್ಲಿ ಏನು ಮಾಡ್ತಾನಂದರೆ ಈ ಒಂದು ಕುತುಬ್ ಮಿನಾರನ್ನು ನಿರ್ಮಾಣ ಮಾಡಲು ಶುರು ಮಾಡ್ತಾನೆ. ಇದು ಕೆಲವೇ ಒಂದು ಮಾಡಿಗಳನ್ನು ಮಾತ್ರ ಈತ ಕಟ್ಟುತ್ತಾನೆ. ನಂತರದಲ್ಲಿ ಈತನ ಒಂದು ಮರಣವಾಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಇಲ್ತುಮಿಷ್ ಪೂರ್ಣಗೊಳಿಸ್ತಾನೆ ನೋಡ್ರಿ ಮುಂದೆ. ನೆಕ್ಸ್ಟ್ ಹೋಗೋಣ. ತಮ್ಮ ಆಡಳಿತದ ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ವರ್ಗಾಯಿಸಿದ ಗುಲಾಮಿ ಸಂತತಿಯ ಸುಲ್ತಾನ ಯಾರು ಅಂತ ಕೊಟ್ಟಿದ್ದಾರೆ. ಲಾಹೋರ್ನಿಂದ ಏನು ಮಾಡ್ತಾನೆ ಅಂದರೆ ದೆಹಲಿಗೆ ಒಂದು ಆಡಳಿತವನ್ನು ವರ್ಗಾವಣೆ ಮಾಡಿದಂಥ ಗುಲಾಮಿ ಸಂತತಿಯ ಸುಲ್ತಾನ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಇಲ್ತುಮಿಷ್ ಅಂತಲೇ ಹೇಳ್ಬೋದು. ಓಕೆ, ಇಲ್ತುಮಿಷ್ ಏನು ಮಾಡ್ತಾನಂದರೆ ಲಾಹೋರ್ನಿಂದ ದೆಹಲಿಗೆ ಈ ಒಂದು ಆಡಳಿತ ವ್ಯವಸ್ಥೆಯನ್ನು ತಗೊಂಡು ಹೋಗ್ತಾನೆ. ಓಕೆ, ಐಬಕ್ನ ಕಾಲದಲ್ಲಿ ಲಾಹೋರ್ ರಾಜಧಾನಿ ಆಗಿರ್ತದೆ. ಇಲ್ತುಮಿಷ್ ಅಧಿಕಾರ ಬರೋಣ ಏನಂತಪ್ಪ ಅಂತಂದರೆ ಆಡಳಿತದ ಅನುಕೂಲಕ್ಕಾಗಿ ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ವರ್ಗಾವಣೆ ಮಾಡ್ತಾನೆ. ಯಾರಪ್ಪ ಅಂತಂದರೆ ಇಲ್ತುಮಿಷ್ ನೋಡ್ರಿ. ಲಾಹೋರ್ನಿಂದ ದೆಹಲಿಗೆ ವರ್ಗಾವಣೆ ಮಾಡಿದಂಥ
ರಾಜಧಾನಿ ವರ್ಗಾವಣೆ ಮಾಡಿದಂಥ ವ್ಯಕ್ತಿ ಯಾರಾದರೆ ಇಲ್ತಮಿಷ್ ಆಗಿದ್ದಾನೆ. ನೆಕ್ಸ್ಟ್, ಗುಲಾಮಿ ಸಂತತಿ ಆಡಳಿತದ ಬುನಾದಿಯನ್ನು ಭದ್ರಪಡಿಸಿದ್ದಕ್ಕಾಗಿ ದೆಹಲಿ ಸುಲ್ತಾನರ ನೈಜ ಸ್ಥಾಪಕ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಪ್ರಶ್ನೆ ಕೂಡ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ದೆಹಲಿ ಸುಲ್ತಾನರ ಒಂದು ನೈಜ ಸ್ಥಾಪಕ, ನಿಜವಾದ ಸ್ಥಾಪಕ ಯಾರಂತ ಕೇಳ್ತಾರೆ. ದೆಹಲಿ ಸುಲ್ತಾನರ ನಿಜವಾದ ಒಂದು ಸ್ಥಾಪಕ ಯಾರಪ್ಪ ಅಂತಂದರೆ ಆಪ್ಷನ್ಸ್ ಬಿ ಇಲ್ತಮಿಷ್ ಆಗಿರ್ತಾನೆ. ಓಕೆ, ಇಲ್ತಮಿಷ್ ಆಗಿರ್ತಾನೆ. ಯಾಕಪ್ಪ ಅಂತಂದರೆ ಈತನು ಮಂಗೋಳರ ದಾಳಿಯಿಂದ ದೇಶವನ್ನು ರಕ್ಷಿಸ್ತಾನೆ, ಆಡಳಿತ ವ್ಯವಸ್ಥೆ ಮತ್ತು ನಾಣ್ಯ ಪದ್ಧತಿಯನ್ನು ಸುಧಾರಿಸ್ತಾನೆ, ಸುಲ್ತಾನರ ಅಸ್ತಿತ್ವವನ್ನು ಕಾಪಾಡ್ತಾನೆ. ಅದಕ್ಕಾಗಿ ಈತನನ್ನು ಇಲ್ತಮಿಷನನ್ನು ದೆಹಲಿಯ ಒಂದು ನೈಜ ಸ್ಥಾಪಕ ಅಥವಾ ನಿಜವಾದ ಸ್ಥಾಪಕ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಕುತುಬುದ್ದೀನ್ ಐಬಕ್ ಕ್ರಿಸ್ತ ಶಕ 1210ರಲ್ಲಿ ಯಾವ ಕ್ರೀಡೆಯನ್ನು ಆಡುವಾಗ ಕುದುರೆಯಿಂದ ಬಿದ್ದು ಮರಣ ಹೊಂದಿದನಂತ ಕೊಟ್ಟಿದ್ದಾರೆ. ಕುತುಬುದ್ದೀನ್ ಐಬಕ್ ಏನಪ್ಪ ಅಂತಂದರೆ 1210ರಲ್ಲಿ ಮರಣ ಹೊಂದುತ್ತಾನೆ ನೋಡ್ರಿ. ಒಂದು ಆಟ ಆಡುವಾಗ ಈತ ಮರಣ ಹೊಂದುತ್ತಾನೆ. ಅದು ಯಾವ ಆಟ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಪೋಲೋ ಆಟ ಆಡುವಾಗ ಅಥವಾ ಚೌಗಾನ್ ಆಟ ಅಂತ ಕರೀತಾರೆ. ಅಂದರೆ ಕುದುರೆ ಆಟ ಆಗಿರ್ತದೆ ಇದು. ಓಕೆ, ಕುದುರೆಯ ಮೇಲೆ ಆಡುವಂಥ ಆಟ ಆಗಿರ್ತದೆ ಪೋಲೋ ಆಟ. ಓಕೆ, ಕುದುರೆಯ ಮೇಲೇರಿ ಆಡುವಂಥ ಆಟ ಆಗಿದೆ ನೋಡಿ. ಆಕಸ್ಮಿಕವಾಗಿ ಕುದುರೆಯಿಂದ ಕೆಳಗೆ ಬಿದ್ದೇನಪ್ಪ ಅಂತಂದರೆ ಈತ ಕುತುಬುದ್ದೀನ್ ಐಬಕ್ ಮರಣ ಹೊಂದುತ್ತಾನೆ. ಯಾವ ಆಟಪ್ಪ ಅಂತಂದರೆ ಪೋಲೋ ಅಥವಾ ಚೌಗಾನ್ ಆಟ. ನೆಕ್ಸ್ಟ್, ದೆಹಲಿ ಸುಲ್ತಾನರ ಸಿಂಹಾಸನವೇರಿದ ಭಾರತದ ಮೊಟ್ಟ ಮೊದಲ ಮತ್ತು ಏಕೈಕ ಮಹಿಳಾ ಆಡಳಿತಗಾರ್ತಿ ಯಾರು ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಕೂಡ ಭಾಳ ಒಂದು ಇಂಪಾರ್ಟೆಂಟ್ ಅಂತ ಆಗಿರ್ಬೋದು. ಯಾಕಪ್ಪ ಅಂತಂದರೆ ದೆಹಲಿ ಸುಲ್ತಾನರ ಒಂದು ಆಳ್ವಿಕೆಯಲ್ಲಿ ಏಕೈಕ ಮಹಿಳೆಯ ಒಂದು ಸಾಮ್ರಾಜ್ಞಿ ಯಾರಪ್ಪ ಅಂತ ಕೇಳಿದ್ದಾರೆ. ಓಕೆ, ಮೊಟ್ಟ ಮೊದಲ ಒಂದು ಮಹಿಳಾ ಸಾಮ್ರಾಜ್ಞಿ ಯಾರಪ್ಪ ಅಂತಂದರೆ ಆಪ್ಷನ್ ಸಿ ರಜಿಯಾ ಸುಲ್ತಾನ್ ನೋಡ್ರಿ. ಓಕೆ, ರಜಿಯಾ ಸುಲ್ತಾನ್ 1236ರಿಂದ 1240ರವರೆಗೆ ಆಳ್ವಿಕೆಯನ್ನು ಮಾಡುತ್ತಾಳೆ. ಈಗ ಏನಪ್ಪ ಅಂತಂದರೆ ಇಲ್ತಮಿಷನ ಮಗಳಾಗಿರ್ತಾಳೆ ನೋಡ್ರಿ. ಇಲ್ತಮಿಷನ ಮಗಳಾಗಿರುವಂಥ ಒಂದು ರಜಿಯಾ ಸುಲ್ತಾನ್ 1236ರಿಂದ 1240ರವರೆಗೆ ಆಳ್ವಿಕೆ ಮಾಡ್ತಾಳೆ. ಈಕೆ ಒಂದು ಸಹೋದರರು ಏನಪ್ಪ ಅಂತಂದರೆ ಅಷ್ಟೊಂದು ಅತಿ ಹೆಚ್ಚು ಏನಪ್ಪ ಅಂತಂದರೆ ಅಸಮರ್ಥರಾಗಿರ್ತಾರೆ. ಅದಕ್ಕಾಗಿ ರಜಿಯಾ ಸುಲ್ತಾನ್ ಏನಪ್ಪ ಅಂತಂದರೆ ಪುರುಷರ ಉಡುಪನ್ನು ಧರಿಸಿದ ಧೈರ್ಯದಿಂದ ಆಡಳಿತ ನಡೆಸ್ತಾಳೆ ರಜಿಯಾ ಸುಲ್ತಾನ್. ನೆಕ್ಸ್ಟ್, ಆಡಳಿತದಲ್ಲಿ ನೆರವು ಪಡೆಯಲು 40 ಜನ ಪ್ರಬಲ ತುರ್ಕಿ ಸರ್ದಾರರ ಒಕ್ಕೂಟವಾದ ತುರ್ಕಾನ್-ಇ-ಚಾಲ್ಗಾನಿಯನ್ನು ರಚಿಸಿದವರು ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಆಗಿತ್ತು ನೋಡಿ ಸ್ನೇಹಿತರೆ. ಯಾವ ರೀತಿ ಬರ್ತದಂದರೆ ಇದು 40 ಜನ ತುರ್ಕಿ ಚಾಲ್ಗಾನಿ ಪದ್ಧತಿಯನ್ನು ರಚನೆ ಮಾಡಿದಂಥ ವ್ಯಕ್ತಿ ಯಾರು, ಇದನ್ನು ಬಂದ್ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಇದು ಕೂಡ ಗೊತ್ತಿರಬೇಕಾಗ್ತದೆ. 40 ಜನ ಚಾಲ್ಗಾನಿ ಪದ್ಧತಿಯನ್ನು ರಚಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಇಲ್ತಮಿಷ್ ಆಗಿದ್ದಾರೆ ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ಅಂತಲೇ ಹೇಳ್ಬೋದು. ಇಲ್ತಮಿಷ್ ನೋಡ್ರಿ. ಇದನ್ನು ಚಾಲಿಸಾ ಎಂದು ಕರೀತಾರೆ ನೋಡ್ರಿ. ಚಾಲಿಸಾ ಅಂತ ಕರೀತಾರೆ ಇದಕ್ಕೆ. ಇಲ್ತಮಿಷಿಗೆ ಆಡಳಿತದಲ್ಲಿ ನೆರವಾಗುವ ಸಲುವಾಗಿ 40 ಅತ್ಯಂತ ಪ್ರಭಾವಿ ಮತ್ತು ನಿಷ್ಠಾವಂತ ಗುಲಾಮರ ಸರ್ದಾರರ ಒಂದು ಗುಂಪನ್ನು ರೆಡಿ ಮಾಡ್ತಾನೆ ಇಲ್ತಮಿಷ್. ಇದನ್ನು ಚಾಲ್ಗಾನಿ ಪದ್ಧತಿ ಎಂದು ಕರೆಯುತ್ತಾರೆ. ಇಲ್ತಮಿಷ್ ಇದನ್ನು ರಚನೆ ಮಾಡ್ತಾನೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಸುಲ್ತಾನರ ಅಧಿಕಾರವನ್ನು ಬಲಪಡಿಸಲು ಇದೇ ಚಾಲಿಸಾ ಅಥವಾ 40 ಸರ್ದಾರ ಒಕ್ಕೂಟವನ್ನು ನಿರ್ದಯವಾಗಿ ದಮನ ಮಾಡಿದಂಥ ಸುಲ್ತಾನ್ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈಗ ತಾನೇ ನಾವು ಚಾಲ್ಗಾನಿ ಪದ್ಧತಿ ಒಂದು ಸ್ಥಾಪನೆ ಅಂದರೆ ರಚನೆ ಮಾಡಿದಂಥ ವ್ಯಕ್ತಿ ಯಾರಂತ ನೋಡ್ಕೊಂಡಿವಿ. ಈಗ ಅದನ್ನು ರದ್ದು ಮಾಡಿದಂಥ ವ್ಯಕ್ತಿ ಯಾರಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾವು ತಿಳ್ಕೊಬೇಕು 40 ಚಾಲ್ಗಾನಿ ಪದ್ಧತಿ ರಚನೆ ಮಾಡಿದಂಥ ವ್ಯಕ್ತಿ ಯಾರು ಮತ್ತು 40 ಸರ್ದಾರರ ಒಂದು ಚಾಲ್ಗಾನಿ ಪದ್ಧತಿಯನ್ನು ರದ್ದು ಮಾಡಿದಂಥ ವ್ಯಕ್ತಿ ಯಾರಂತ ಕೂಡ ನಮಗೆ ಗೊತ್ತಿರಬೇಕಾಗುತ್ತಾ. TT 2024ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ ನೋಡಿ. TT 2024 ಏನು ಸಮಾಜದಲ್ಲಿ ಬರುವಂಥ ಒಂದು ಪ್ರಶ್ನೆ ಇದಾಗಿತ್ತು ನೋಡ್ರಿ. 2024ರ ಒಂದು TT ಒಂದು ಎಕ್ಸಾಮ್ನಲ್ಲಿ ನೋಡಿದ್ವಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ಗಿಯಾಸುದ್ದೀನ್ ಬಲ್ಬನ್. ಇದನ್ನು ಏನು ಮಾಡ್ತಾನೆ ಅಂದರೆ ರದ್ದು ಮಾಡ್ತಾನೆ. 40 ಚಾಲ್ಗಾನಿ ಪದ್ಧತಿಯನ್ನು ರದ್ದು ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಗಿಯಾಸುದ್ದೀನ್ ಬಲ್ಬನ್ ಅಂತ ಹೇಳ್ತೀವಿ ನೋಡ್ರಿ. ಸ್ವಂತ ಈ ಒಂದು ಗುಂಪಿನ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾನೆ, ಸದಸ್ಯನಾಗಿರ್ತಾನೆ. ಈ ಒಂದು ಚಾಲ್ಗಾನಿ ಪದ್ಧತಿಯ ಒಂದು ಸೈನ್ಯ ಆಡಳಿತ ಅಧ್ಯಕ್ಷನ ವಹಿಸ್ಕೊಂಡಿರೋಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಗಿಯಾಸುದ್ದೀನ್ ಬಲ್ಬನ್. ಈತ ಸುಲ್ತಾನ್ ಆದಮೇಲೆ ಏನು ಮಾಡ್ತಾನಂದರೆ ಸರ್ದಾರರ ಪ್ರಭಾವದಿಂದ ಕಡಿಮೆ ಮಾಡಲು ಅವರನ್ನೆಲ್ಲ ಹತ್ಯೆ ಮಾಡ್ತಾನೆ. ಚಾಲಿಸಾ ಪದ್ಧತಿಯನ್ನು ರದ್ದುಗೊಳಿಸ್ತಾನೆ ನೋಡ್ರಿ.
ರದ್ದುಗೊಳಿಸಿದ್ದಾರೆ ಯಾರು ಅಂತ ಕೇಳ್ತಾರೆ. ನೆಕ್ಸ್ಟ್ ಹೋಗೋಣ. ಶತ್ರುಗಳ ವಿರುದ್ಧ ನಿರ್ದಯವಾಗಿ ವರ್ತಿಸುವ ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು ಅಂತ ಕೊಟ್ಟಿದ್ದಾರೆ. ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಜಾರಿಗೆ ತಂದಿರುವಂಥ ಸುಲ್ತಾನ ಯಾರು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಗಿಯಾಸುದ್ದೀನ್ ಬಲ್ಬನ್. ಈತ ಏನು ಮಾಡ್ತಾನೆ ಅಂದರೆ ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಜಾರಿ ಮಾಡ್ತಾನೆ. ಓಕೆ. ಆಂತರಿಕ ದಂಗೆಗಳನ್ನು ಹತ್ತಿಕ್ಕಲು ಮತ್ತು ಸುಲ್ತಾನರ ಭಯವನ್ನು ಮೂಡಿಸಲು ಬಲ್ಬನ್ ಶತ್ರುಗಳ ಒಂದು ನಿರ್ದಯವಾಗಿ ಕೊಲ್ಲುವ ಅಂದರೆ ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಜಾರಿ ಮಾಡ್ತಾನೆ ಅಂತಲೇ ಹೇಳ್ಬೋದು. ಅನುಸರಿಸ್ತಾನೆ ಇದನ್ನು. ಶತ್ರುಗಳನ್ನು ಅಮಾನುಷಿಕವಾಗಿ ಅಂದರೆ ಯಾವುದೇ ಒಂದು ಕರುಣೆ ಇಲ್ಲದೆ ಕೊಲೆ ಮಾಡೋದನ್ನು ತರ್ತಾನೆ. ಇದಕ್ಕೆ ರಕ್ತ ಮತ್ತು ಕಬ್ಬಿಣ ನೀತಿ ಅಂತ ಹೇಳ್ತಾನೆ ನೋಡ್ರಿ. ನೆಕ್ಸ್ಟ್, ಸುಲ್ತಾನಿಗೆ ಗೌರವ ಸಲ್ಲಿಸಲು ಸಿಜ್ದಾ ಅಂದರೆ ಮಂಡಿ ಊರಿ ನಮಸ್ಕರಿಸೋದು, ಅದೇ ರೀತಿಯಾಗಿ ಪೈಬೂಸ್ ಅಂತ ಕರಿತೀವಿ. ಸುಲ್ತಾನನ ಪಾದವನ್ನು ಚುಂಬಿಸುವುದಾಗಿದೆ. ಇಂಥ ಒಂದು ಪದ್ಧತಿಯನ್ನು ಜಾರಿಗೆ ತಂದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಕೂಡ ಬಲ್ಬನ್ ಆಗಿದ್ದ ನೋಡ್ರಿ. ಬಲ್ಬನ್ ಏನು ಮಾಡ್ತಾನೆ ಅಂದರೆ ಸಿಜ್ದಾ ಮತ್ತು ಪೈಬಸ್ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಯಾಕಪ್ಪ ಅಂತಂದರೆ ಸುಲ್ತಾನರು ಎಲ್ಲರೂ ದೇವರ ನೆರಳು ಎಂದು ನಂಬಿರ್ತಾನೆ. ಬಲ್ಬನ್ ಏನಪ್ಪ ಅಂತಂದರೆ ಸುಲ್ತಾನರು ದೇವರ ಒಂದು ನೆರಳಿದ್ದ ಥರ. ಅದಕ್ಕಾಗಿ ಒಂದು ರಾಜನ ಪ್ರತಿಷ್ಠಿತೆಯನ್ನು ಎತ್ತಿ ಹಿಡಿಯಲು ಪರ್ಷಿಯನ್ ಆಸ್ಥಾನದ ಸಿಜ್ದಾ ಮತ್ತು ಪೈಬಸ್ ಪದ್ಧತಿಯನ್ನು ಜಾರಿ ಮಾಡ್ತಾನೆ ಬಲ್ಬನ್. ಓಕೆ. ಸಿಜ್ದಾ ಅಂದರೆ ನಮಸ್ಕರಿಸೋದು, ಅದೇ ರೀತಿಯಾಗಿ ಪೈಬಸ್ ಅಂದರೆ ಏನಪ್ಪ ಅಂತಂದರೆ ಪಾದಗಳಿಗೆ ಚುಂಬಿಸುವುದಾಗಿದೆ ನೋಡಿ. ನೆಕ್ಸ್ಟ್, ಗುಲಾಮಿ ಸಂತತಿಯ ಆಡಳಿತದಲ್ಲಿ ಪ್ರಮುಖವಾಗಿ ಬೆಳ್ಳಿಯ ಟಂಕ ಮತ್ತು ತಾಮ್ರದ ಜಿತಾಳ್ ನಾಣ್ಯವನ್ನು ಪರಿಚಯಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇವೆಲ್ಲ ದೆಹಲಿ ಸುಲ್ತಾನರ 6ನೇ 12ನೇ ಕ್ಲಾಸ್ ಬುಕ್ಕದಲ್ಲಿ ಮತ್ತು ಎಕ್ಸ್ಟ್ರಾ ಬೇರೆ ಒಂದು ಅದರ್ ಬುಕ್ನಲ್ಲಿ ಕೂಡ ಮಾಹಿತಿಯನ್ನು ತೊಗೊಂಡಿರ್ತೀವಿ. ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ನೋಡಿರಿ. ಯಾವುದೇ ರೀತಿ ಅಂತ ಟೊಳ್ಳು ಮಾಹಿತಿ ಇರಲ್ಲ. ಓಕೆ. ಇಂಪಾರ್ಟೆಂಟ್ ಮಾಹಿತಿ. ಎಕ್ಸಾಮಲ್ಲಿ ಏನು ಕೇಳ್ತಾರೋ ಅದೇ ಅರ್ಥ. ನೀವು ನೋಡಿರಿ, ಸ್ವಲ್ಪ ಸರಿಯಾಗಿ ನೋಡ್ಕೊಳ್ರಿ. ಇವು ಏನಂತ ನಿಮ್ಗೆ ಗೊತ್ತಾಯ್ತಪ್ಪ ಅಂತಂದ್ರೆ ನೀವು ಸರಿಯಾದ ರೀತಿಯಲ್ಲಿ ಓದ್ತಿದ್ದೀರಂತ ಅರ್ಥ. ಓಕೆ. ಟಂಕ ಮತ್ತು ಜಿತಾಲ್ ಇದು ನೋಡಿರಿ. ಇದು ನೀವು 9th ಕ್ಲಾಸ್ ಬುಕ್ಕದಲ್ಲಿ ಇದೆ ನೋಡಿ. ಸಮಾಜ 9th ಕ್ಲಾಸ್ ಬುಕ್ ಇಲ್ತುಮಿಷನ್ ಬಗ್ಗೆ ಮಾಹಿತಿ ನೀಡ್ತದೆ ಇದು. ಓಕೆ. ಇದಕ್ಕೆ ಸರಿಯಾದ ಉತ್ತರ ಅದು ಇಲ್ತುಮಿಷ್ ಆಗಿದೆ. ಇಲ್ತುಮಿಷ್ ಏನು ಮಾಡ್ತಾನಪ್ಪ ಅಂತಂದರೆ ಬೆಳ್ಳಿಯ ಟಂಕವನ್ನು ಜಾರಿ ಮಾಡ್ತಾನೆ. ಅದೇ ರೀತಿಯಾಗಿ ತಾಮ್ರದ ಜಿತಾಲ್ ಅಥವಾ ಜಿಟಾಲ್ ಅಂತ ಕರಿತೀವಿ, ಆ ಒಂದು ನಾಣ್ಯವನ್ನು ಜಾರಿ ಮಾಡ್ತಾನೆ. ಕೇಳ್ತಾರೆ ಯಾವ ರೀತಿಯಾಗಿ ಅಂದರೆ ಯಾವುದು ಟಂಕ ಮತ್ತು ಜಿತಾಲ್ ನಾಣ್ಯಗಳನ್ನು ಪರಿಚಯಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಯಾವ್ದಿರ್ತದೆ ಅಂದರೆ ಇಲ್ತುಮಿಷ್ ಆಗಿರ್ತದೆ. ಓಕೆ. ಇವು ಅರಬಿ ಶೈಲಿಯ ನಾಣ್ಯ ಪದ್ಧತಿಯನ್ನು ಭಾರತ ಒಂದು ಜಾರಿಗೆ ತಂದ ಕೀರ್ತಿ ಇಲ್ತುಮಿಷ್ಗೆ ಸಲ್ತ ಅಂತ ಹೇಳ್ತೀವಿ. ನಂತರದಲ್ಲಿ ದೆಹಲಿ ಸುಲ್ತಾನರು ಈ ನಾಣ್ಯ ಪದ್ಧತಿಗೆ ಆಧಾರವಾಗ್ತದೆ. ನೆಕ್ಸ್ಟ್ ಹೋಗೋಣ. ಸೇನಾಧಿಕಾರಿಗಳಿಗೆ ಸಂಬಳದ ಬದಲಾಗಿ ಕಂದಾಯ ವಸೂಲಿ ಮಾಡಲು ಭೂಮಿಯನ್ನು ನೀಡುವ ಇಕ್ತಾ ಪದ್ಧತಿಯನ್ನು ಭಾರತದಲ್ಲಿ ಜಾರಿಗೆ ತಂದವರು ಯಾರು ಅಂತ ಕೊಟ್ಟಿದ್ದಾರೆ. ಇಕ್ತಾ ಪದ್ಧತಿ ನೋಡ್ರಿ. ಅಂದರೆ ಸೈನಿಕರಿಗೆ ಏನಪ್ಪ ಅಂತಂದರೆ ಅವರಿಗೆ ಹಣವನ್ನು ಕಂದಾಯವನ್ನು ಕೊಡದ ಬದಲಾಗಿ ನಮ್ಮಲ್ಲಿ ಏನಿದೆ ರಾಜನ ಹತ್ರ ಇರುವಂಥ ಭೂಮಿ ಏನಿದೆ ಆ ಒಂದು ಭೂಮಿಯ ಒಂದು ಭಾಗವನ್ನು ನೀಡ್ತಿರ್ತಾರೆ. ಅದಕ್ಕೆ ಇಕ್ತಾ ಅಂತ ಕರಿತಾರೆ ನೋಡ್ರಿ. ಆ ಪದ್ಧತಿ ಜಾರಿ ಮಾಡಿದಂಥ ವ್ಯಕ್ತಿಯಾರ ಅಂತ ಕೊಟ್ರಿ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಇಲ್ತುಮಿಷ್ ಆಗಿರುತ್ತೆ ನೋಡ್ರಿ. ಇಲ್ತುಮಿಷ್ ಇಕ್ತಾ ಪದ್ಧತಿಯನ್ನು ಜಾರಿ ಮಾಡ್ತಾನೆ. ಅಂದರೆ ಸೈನಿಕರ ಒಂದು ಏನಪ್ಪ ಅಂತಂದರೆ ಅಧಿಕಾರಿಗಳಿಗೆ ಭೂಮಿಯನ್ನು ನೀಡುತ್ತೆ. ಇದು ಇಕ್ತಾ ಅಂತ ಕರಿತಾರೆ ನೋಡ್ರಿ. ಅಲ್ಲಿನ ಕಂದಾಯದ ಅವರು ತಮ್ಮ ಒಂದು ಸೈನ್ಯವನ್ನು ನಿರ್ವಹಿಸಬೇಕಾಗಿರ್ತದೆ. ಅಂದರೆ ಸೈನಿಕರಿಗೆ ಹಣವನ್ನು ನೀಡುವ ಬದಲಾಗಿ ಭೂಮಿಯನ್ನು ನೀಡಿದರೆ ಅವರು ಆ ಭೂಮಿಯಲ್ಲಿ ಏನಪ್ಪ ಅಂತಂದರೆ ಖಾಲಿ ಟೈಮ್ನಲ್ಲಿ ಉಳುಮೆ ಮಾಡುತ್ತಾರಂತ ಆ ಒಂದು ಉದ್ದೇಶದಿಂದ ಏನು ಮಾಡ್ತಾನೆ ಅಂದರೆ ಇಲ್ತುಮಿಷ್ ಇವರಿಗೆ ಭೂಮಿಯನ್ನು ನೀಡ್ತಿರ್ತಾನೆ. ನೆಕ್ಸ್ಟ್, ರಜಿಯಾ ಸುಲ್ತಾನಳು ಕಪ್ಪು ಜನಾಂಗ ಗುಲಾಮರ ಜಲಾಲುದ್ದೀನ್ ಯಾಕೂತ್ನನ್ನು ಯಾವ ಹುದ್ದೆಗೆ ನೇಮಿಸಿದ್ದು ತುರ್ಕಿ ಸರ್ದಾರರ ಅಸಮಾಧಾನಕ್ಕೆ ಕಾರಣವಾಯಿತು ಅಂತ ಕೊಟ್ಟಿರ್ತಾರೆ ನೋಡ್ರಿ ಪ್ರಶ್ನೆ. ಅಂದರೆ ರಜಿಯಾ ಸುಲ್ತಾನ್ ಏನು ಮಾಡ್ತಾರೆ ಅಂದರೆ ಜಲಾಲುದ್ದೀನ್ ಯಾಕೂಬ್ನನ್ನು ಏನು ಮಾಡ್ತಾರೆ ಅಂದರೆ ಒಂದು ಹುದ್ದೆಗೆ ನೇಮಿಸ್ತಾಳೆ. ಅದು ಯಾವ ಹುದ್ದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಅಮೀರ್ ಇ ಅಕೂರ್ ಅಂತ ಕರಿತೀವಿ. ಅಂದರೆ ಕುದುರೆ ಪಡೆಯ ಮುಖ್ಯಸ್ಥನಾಗಿ ಜಲಾಲುದ್ದೀನ್ ಯಾಕೂತ್ನನ್ನು ರಜಿಯಾ ಸುಲ್ತಾನ್ ಏನು ಮಾಡ್ತಾಳೆ ಅಂದರೆ ನೇಮಕ ಮಾಡುತ್ತಾಳೆ. ರಜಿಯಾ ಸುಲ್ತಾನ್ ಕುದುರೆ ಪಡೆಯ ಮುಖ್ಯಸ್ಥನಾಗಿ ನೇಮಕ ಮಾಡುತ್ತಾಳೆ ಅಮೀರ್ ಇ ಅಕೂರ್ನನ್ನು. ಓಕೆ. ಈತ ಅಬಿಸಿನಿಯಾದ ಒಂದು ಮೂಲದ ಗುಲಾಮನಾಗಿರ್ತಾನೆ. ಈತನಿಗೆ ಒಂದು ರಜಿಯಾ ಸುಲ್ತಾನ್ ಏನಪ್ಪ ಅಂತಂದರೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾಳೆ. ಅದೇ ರೀತಿಯಾಗಿ ಈ ಒಂದು ಕುದುರೆ ಪಡೆಯ ಮುಖ್ಯಸ್ಥ ಆಗಿರುವಂತಂದರೆ ಅಮೀರ್ ಇ
ಅಕ್ಕೂರ್ ಎಂಬ ಹುದ್ದೆಗೂ ಕೂಡ ಸೇರ್ಪಡೆ ಮಾಡ್ತಾಳೆ. ಇದರಿಂದ ಏನಾಗ್ತಪ್ಪ ಅಂತಂದರೆ ಆ ಒಂದು ಆಸ್ಥಾನದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳಿಗೆ ದೇಶ ಉಂಟಾಗುತ್ತದೆ. ಅದಕ್ಕಾಗಿ ದಂಗೆ ಎದ್ದೇಳ್ತಾರಂತ ಹೇಳ್ಬೋದು, ದಂಗೆಗೆ ಕಾರಣವಾಗುತ್ತದೆ. ನೆಕ್ಸ್ಟ್, ದಂಗೆಕೋರ ಸರ್ದಾರರನ್ನು ಎದುರಿಸಲು ಮತ್ತು ತನ್ನ ಸಿಂಹಾಸನವನ್ನು ಉಳಿಸಿಕೊಳ್ಳಲು ರಜಿಯಾ ಸುಲ್ತಾನಳು ಯಾರನ್ನು ವಿವಾಹವಾದಳು? ರಜಿಯಾ ಸುಲ್ತಾನಳು ಯಾರನ್ನು ಮದುವೆ ಆದಳು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಇಖ್ತಿಯಾರುದ್ದೀನ್ ಅಲ್ತೋನಿಯಾ ಅಂತ ಕರಿತೇವೆ. ಈ ವ್ಯಕ್ತಿಗೆ ಯಾಕೆ ಮದುವೆ ಆಗ್ತಾಳಪ್ಪ ಅಂತಂದರೆ ಈ ವ್ಯಕ್ತಿ ಏನಪ್ಪ ಅಂತಂದರೆ ರಜಿಯಾ ಸುಲ್ತಾನ್ನಲ್ಲಿ ಪ್ರಮುಖ ವ್ಯಕ್ತಿಯಾಗಿರ್ತಾನೆ. ಅದಕ್ಕಾಗಿ ಈ ಒಂದು ರಜಿಯಾ ಸುಲ್ತಾನ್ ವಿರುದ್ಧ ಹೋರಾಟ ಮಾಡಲು ಮುಂದಾಗುತ್ತಾನೆ. ಅಂಥ ಸಂದರ್ಭದಲ್ಲಿ ರಜಿಯಾ ಸುಲ್ತಾನ್ ಏನು ಮಾಡ್ತಾಳಪ್ಪ ಅಂತಂದರೆ ಈ ಒಂದು ಇಖ್ತಿಯಾರುದ್ದೀನ್ ಅಲ್ತೋನಿಯಾನನ್ನು ಮದುವೆ ಆಗಲು ಒಪ್ಪುತ್ತಾಳೆ. ಓಕೆ, ಇಖ್ತಿಯಾರುದ್ದೀನ್ ಅಲ್ತೋನಿಯಾ ಅಂತ ಕರಿತೀವಿ ನೋಡ್ರಿ. ಆ ಒಂದು ಬಟಿಯಾದ ಒಂದು ರಾಜ್ಯಪಾಲನಾಗಿರ್ತಾನೆ ಈತ ದಂಗೆ ಎದ್ದಂಥ ಸಂದರ್ಭದಲ್ಲಿ ವಿವಾಹ ಆಗುವ ಮೂಲಕ ರಜಿಯಾ ಒಪ್ಪಂದ ಮಾಡಿಕೊಳ್ತಾಳೆ. ಆದರೂ ಏನಪ್ಪ ಅಂತಂದರೆ 1240ರಲ್ಲಿ ಇವರಿಬ್ಬರನ್ನು ಈ ಒಂದು ಕೈತಾಲ್ ಬಳಿ ಏನಪ್ಪ ಅಂತಂದರೆ ಹತ್ಯೆ ಮಾಡಲಾಗುತ್ತೆ ನೋಡ್ರಿ. 1240ರಲ್ಲಿ ಕೈತಾನ್ ಬಳಿ ಈ ಒಂದು ಇಖ್ತಿಯಾರುದ್ದೀನ್ ಅಲ್ತೋನಿಯಾ ಮತ್ತು ರಜಿಯಾರನ್ನು ಹತ್ಯೆ ಮಾಡಲಾಗುತ್ತದೆ. ನೆಕ್ಸ್ಟ್, ಭಾರತದ ಮೊದಲ ಮಸೀದಿ ಎನ್ನಲಾದ ದೆಹಲಿಯ ಒಂದು ಕುವಾತುಲ್ ಇಸ್ಲಾಂ ಮಸೀದಿಯನ್ನು ನಿರ್ಮಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಮಾಹಿತಿ ಕೂಡ ನಾವು ಪ್ರೈಮರಿ ಒಂದು ಏನಿದೆ ಆ ಪುಸ್ತಕದಲ್ಲಿ ನೋಡ್ಬೋದು. ಕುವಾತುಲ್ ಇಸ್ಲಾಂ ಮಸೀದಿಯನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಕುತುಬುದ್ದೀನ್ ಐಬಕ್ ಅಂತಲೇ ಹೇಳ್ಬೋದು. ಓಕೆ, ಕುತುಬುದ್ದೀನ್ ಐಬಕ್ ಸರಿಯಾಗಿದೆ ನೋಡಿ. ಕುತುಬ್ ಒಂದು ಸಂಕೀರ್ಣದಲ್ಲಿರುವ ಈ ಮಸೀದಿ ರಾಜಪೂತರ ದೇವಸ್ಥಾನಗಳು ನಾಶಪಡಿಸಿ ಅದರ ಸಾಮಗ್ರಿಗಳಿಂದಲೇ ಏನಪ್ಪ ಅಂತಂದರೆ ಐಬಕನು ಇದನ್ನು ನಿರ್ಮಾಣ ಮಾಡುತ್ತಾನೆ. ಓಕೆ, ನೆಕ್ಸ್ಟ್, ಮಂಗೋಲರ ಕ್ರೂರ ನಾಯಕ ಚೆಂಗಿಸ್ ಖಾನ್ನ ಒಂದು ದಾಳಿಯ ಭೀತಿಯಿಂದ ಭಾರತವನ್ನು ತನ್ನ ಜಾಣ್ಮೆಯಿಂದ ರಕ್ಷಿಸಿದ ಸುಲ್ತಾನ ಯಾರು ಅಂತ ಕೊಟ್ಟಿದ್ದಾರೆ. ಮಂಗೋಲರ ಒಂದು ಚೆಂಗಿಸ್ ಖಾನ್ ಏನಪ್ಪ ಅಂತಂದರೆ ಭಾರತ ದೇಶದ ಮೇಲೆ ದಾಳಿ ಮಾಡುತ್ತಿರ್ತಾನೆ. ಅಂಥ ಸಂದರ್ಭದಲ್ಲಿ ಜಾಣ್ಮೆಯಿಂದ ಏನಪ್ಪ ಅಂತಂದರೆ ರಕ್ಷಣೆ ನೀಡ್ತಾನೆ. ಇದು ಯಾರಪ್ಪ ಅಂತಂದರೆ ಇಲ್ತುಮಿಶ್ ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಯಾಕಪ್ಪ ಚೆಂಗಿಸ್ ಖಾನ್ ಭಾರತ ಮೇಲೆ ದಾಳಿ ಮಾಡ್ತಿರ್ತಾನಪ್ಪ ಅಂತಂದರೆ ಭಾರತಕ್ಕೆ ಆಶ್ರಯ ಕೋರಿ ಯಾರು ಬಂದಿರ್ತಾರಪ್ಪ ಅಂತಂದರೆ ಕ್ವಾರಿಜಮ್ ಅಂತ ಹೇಳ್ತೀವಿ. ಕ್ವಾರಿಜಮ್ನ ಒಂದು ರಾಜಕುಮಾರ ಆಗಿರುವಂಥ ಜಲಾವುದ್ದೀನ್ ಮಂಗ್ ಬರ್ನಿ ಅವರಿಗೆ ಆಶ್ರಯ ನೀಡಲು ನಿರಾಕರಿಸ್ತಾನೆ. ಯಾರು? ಇಲ್ತುಮಿಶ್ ಮಂಗೋಲರ ದಾಳಿಯನ್ನು ಇದರಿಂದ ತಪ್ಪಿಸ್ತಾನೆ ಅಂತಲೇ ಹೇಳ್ಬೋದು. ಓಕೆ, ಚೆಂಗಿಸ್ ಖಾನ್ ಏನಪ್ಪ ಅಂತಂದರೆ ಈ ಒಂದು ಜಲಾವುದ್ದೀನ್ ಮಂಗೋ ಬರ್ನಿ ಮೇಲೆ ಆಕ್ರಮಣ ಮಾಡಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಜಲಾವುದ್ದೀನ್ ಮಂಗ್ ಬರ್ನಿ ಏನಪ್ಪ ಅಂತಂದರೆ ಭಾರತದ ಒಂದು ದೆಹಲಿ ಸುಲ್ತಾನರ ಒಂದು ರಾಜ ಆಗಿರುವಂಥ ಇಲ್ತುಮಿಶ್ನ ಒಂದು ಸಹಾಯವನ್ನು ಕೋರ್ತಾನೆ. ಅವಾಗ ಇಲ್ತುಮಿಶ್ ಆತನಿಗೆ ಆಸ್ಥಾನದಲ್ಲಿ ಇಟ್ಟುಕೊಳ್ಳೋದಿಲ್ಲ, ಕಳಿಸಿಬಿಡ್ತಾನೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಚೆಂಗಿಸ್ ಖಾನ್ ಭಾರತ ದೇಶದ ಮೇಲೆ ದಾಳಿ ಮಾಡೋದಿಲ್ಲ. ಜೊತೆಗೆ ಭಾರತ ದೇಶದ ಮೇಲೆ ಏನಪ್ಪ ಅಂತಂದರೆ ಅತಿ ಹೆಚ್ಚು ಏನು ಬಿಸಿಲು ಇರ್ತದಲ್ಲ ಅದಕ್ಕಾಗಿ ಇವರು ತತ್ತರಿಸಿ ಹೋಗ್ತಾರೆ. ಬಿಸಿಲು ಕೂಡ ಅವರು ಬರೋದಿಲ್ಲ, ಮುಂದೆ ವಾಪಸ್ ಹೋಗ್ತಾರಂತಲೇ ಹೇಳ್ಬೋದು. ನೆಕ್ಸ್ಟ್, ಅಜ್ಮೀರದಲ್ಲಿರುವ ಪ್ರಸಿದ್ಧ ಅರೈದಿನ್ ಕಾ ಚೋಪ್ರಾ ಅಂತ ಕರಿತಾರೆ ನೋಡ್ರಿ. ಈ ಒಂದು ಮಸೀದಿ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರಂತ ಕೊಟ್ಟರೆ ಇಲ್ಲಿ ಅರೈದಿನ್ ಕಾ ಚೋಪ್ರಾ ಮಸೀದಿ ಆಗಿದೆ ನೋಡಿ. ಇದು ಮಸೀದಿ ಅಂತ ಕರಿತೀವಿ ನಾವು. ಇದಕ್ಕೆ ಸರಿಯಾದ ಹತ್ರ ಕುತುಬುದ್ದೀನ್ ಐಬಕ್ ಆಗಿದೆ ನೋಡಿ. ಕುತುಬುದ್ದೀನ್ ಐಬಕ್ ಏನು ಮಾಡ್ತಾರೆ ಅಂದರೆ ಅಜ್ಮೀರದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾನೆ. ಸಂಸ್ಕೃತ ಶಾಲೆಯನ್ನು ಕೆಡವಿ ಅಂದರೆ ಅದರ ಜಾಗದಲ್ಲಿ ಈ ಒಂದು ಮಸೀದಿಯನ್ನು ಸ್ಥಾಪನೆ ಮಾಡ್ತಾನೆ. ಇದು ಕೇವಲ 2.5 ದಿನಗಳಲ್ಲಿ ನಿರ್ಮಾಣ ಮಾಡಲಾಗ್ತದೆ. 2.5 ದಿನಗಳಲ್ಲಿ ನಿರ್ಮಾಣ ಮಾಡ್ತಾರೆ ನೋಡ್ರಿ ಈ ಒಂದು ಮಸೀದಿ. ನೆಕ್ಸ್ಟ್, ಗುಲಾಮಿ ಸಂತತಿ ಆಡಳಿತದಲ್ಲಿ ಪ್ರತ್ಯೇಕ ಮಿಲಿಟರಿ ಇಲಾಖೆಯಾದ ದಿವಾನ್-ಇ-ಅರ್ಜ್ ಅನ್ನು ಸೃಷ್ಟಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ದಿವಾನ್-ಇ-ಅರ್ಜ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಬಲ್ಬನ್ ನೋಡಿ. ಯಾಕಪ್ಪ ಅಂತಂದರೆ 40ರ ಒಂದು ಸಹೋದರರ ಒಂದು ಒಕ್ಕೂಟವನ್ನು ಈತ ಏನು ಮಾಡ್ತಾನಪ್ಪ ಅಂತಂದರೆ ರದ್ದು ಮಾಡ್ತಾನಲ್ಲ. ನಂತರದಲ್ಲಿ ಏನಪ್ಪ ಅಂತಂದರೆ ಈ ಒಂದು ದಿವಾನ್-ಇ-ಅರ್ಜ್ ಎಂಬ ಒಂದು ಮಿಲಿಟ್ರಿ ಪಡೆಯನ್ನು ಸ್ಥಾಪನೆ ಮಾಡ್ತಾನೆ, ಸೃಷ್ಟಿಸ್ತಾನಂತ ಹೇಳ್ತೀವಿ ಬಲ್ಬನ್. ಓಕೆ, ಅದರ ಜೊತೆಗೆ ಮಂಗೋಲರ ದಾಳಿಯನ್ನು ಎದುರಿಸಲು ಮತ್ತು ಆಂತರಿಕ ಭದ್ರತೆ ಬಲ್ಬನ್ ಸೈನ್ಯವನ್ನು ಬಲಪಡಿಸಲು ಅದಕ್ಕಾಗಿ ಒಂದು ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ ಬಲ್ಬನ್. ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಅನುಸರಿಸಿದಂಥ ವ್ಯಕ್ತಿ ಬಲ್ಬನ್ ಆಗಿದ್ದ ನೋಡ್ರಿ. ನೆಕ್ಸ್ಟ್, ಐತಿಹಾಸಿಕವಾಗಿ ಮಾಮೂಲಿಕ್ ಸಂತತಿ ಎಂದು ಕರೆಯಲ್ಪಡುವ ಗುಲಾಮಿ ಸಂತತಿಯಲ್ಲಿ
ಮಾಮೂಲಿಕ್ ಅಂದರೆ ಅರ್ಥವೇನಂತ ಕೊಟ್ಟಿದ್ದಾರೆ. ಮಾಮೂಲಿಕ್ ಅಂದರೆ ಏನಪ್ಪ ಅರ್ಥ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ವತಂತ್ರ ಒಂದು ಪೋಷಕರಿಗೆ ಜನಿಸಿದ ಒಡೆತನದ ಗುಲಾಮರು. ಅಂದರೆ ಸ್ವತಂತ್ರವಾಗಿ ಅಂಥ ವ್ಯಕ್ತಿ ಪೋಷಕರಿಗೆ ಜನಿಸಿದಂಥ ಒಡೆತನದ ಗುಲಾಮರನ್ನು ಮಾಮೂಲಿಕ್ ಅಂತ ಕರಿತಿರ್ತಾರೆ. ಓಕೆ, ಅರೇಬಿಕ್ ಭಾಷೆಯಲ್ಲಿ ಕರಿತಾರೆ ನೋಡ್ರಿ. ಒಡೆತನಕ್ಕೆ ಒಳಪಟ್ಟವರು ಅಂತ ಕರಿತಿರ್ತಾರೆ ಮಾಮೂಲಿಕ್ ಅಂದ್ರೆ. ಗುಲಾಮನಾಗಿದ್ದರೂ ಕೂಡ ಇವರು ಸ್ವತಂತ್ರ ಪೋಷಕರಿಗೆ ಜನಿಸಿರ್ತಾರೆ. ನಂತರ ಉನ್ನತ ಮಿಲಿಟರಿ ಹುದ್ದೆಗೆ ಸೇರಿದವರಾಗಿರ್ತಾರೆ. ನೆಕ್ಸ್ಟ್, ತನ್ನ ಆಸ್ಥಾನದಲ್ಲಿ ಪ್ರಖ್ಯಾತ ಪರ್ಷಿಯನ್ ಹೊಸ ವರ್ಷವನ್ನು ಹಬ್ಬವನ್ನು ನವರೋಜ್ ಅನ್ನು ಆಚರಿಸಲು ಪ್ರಾರಂಭಿಸಿದ ದೆಹಲಿ ಸುಲ್ತಾನರು ಯಾರಂತ ಕೊಟ್ಟಿದ್ದಾರೆ. ನವರೋಜ್ ಆಚರಣೆಯನ್ನು ಮಾಡಿದಂಥ ವ್ಯಕ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಬಲ್ಬನ್. ಬಲ್ಬನ್ ಏನಪ್ಪ ಅಂತಂದರೆ ನವರೋಜನ್ನು ಆಚರಣೆಯನ್ನು ಮಾಡ್ತಾನೆ. ಬಲ್ಬನ್ ಸರಿಯಾದ ಉತ್ತರ ಇದು ನೋಡಿ. ರಾಜನಿಗೆ ದೈವಿಕ ಒಂದು ಸ್ಥಾನಮಾನವಿದೆ ಎಂದು ನಂಬಿರ್ತಾನೆ. ಬಲ್ಬನ್ ಆಸ್ಥಾನದ ಒಂದು ವೈಭವವನ್ನು ಹೆಚ್ಚಿಸಲು ಪರ್ಷಿಯನ್ ಒಂದು ಹಬ್ಬವಾಗಿರುವಂಥ ನವರೋಜ್ ಉತ್ಸವವನ್ನು ಭಾರತದಲ್ಲಿ ಆರಂಭಿಸ್ತಾನೆ. ಅದೇ ರೀತಿಯಾಗಿ ಈ ಒಂದು ನವರೋಜ್ ಉತ್ಸವವನ್ನು ಕೂಡ ಬಿಜಾಪುರ್ನಲ್ಲಿ ಕೂಡ ಆಚರಣೆ ಮಾಡ್ತಾರೆ ನೋಡ್ರಿ. ಬಿಜಾಪುರ್ನಲ್ಲಿ ಆಚರಣೆ ಮಾಡುತ್ತಾರೆ. ಬಿಜಾಪುರ್ನಲ್ಲಿ ಯಾವ ಒಂದು ರಾಜ್ಯ ಏನಪ್ಪ ಅಂತಂದರೆ ನವರೋಜ್ ಉತ್ಸವವನ್ನು ಆಚರಣೆ ಮಾಡಲು ಅನುವು ನೀಡ್ತಾನಂತ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ನಿಮ್ಮ ಒಂದು ಕ್ವೆಶನ್ ಇದಾಗಿದೆ ನೋಡಿ. ಕಾಮೆಂಟ್ ಮೂಲಕ ತಿಳಿಸಿ. ಬಿಜಾಪುರ್ನಲ್ಲಿ ಯಾವ ರಾಜ್ಯ ನವರೋಜ್ ಉತ್ಸವವನ್ನು ಆರಂಭ ಮಾಡುತ್ತಾನೆ? ನೆಕ್ಸ್ಟ್ ಹೋಗೋಣ. ಸುಲ್ತಾನನಾಗುವ ಮೊದಲು ಗಿಯಾಸುದ್ದೀನ್ ಬಲ್ಬನ್ ಹೊಂದಿದ ಮೂಲ ಹೆಸರೇನಂತ ಕೊಟ್ಟಿದ್ದಾರೆ. ಅಂದರೆ ಆತನ ಬಿರುದು ಏನಾಗಿತ್ತು ಅಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಮೊದಲು. ಸರಿಯಾದ ಉತ್ತರ ಉಲುಗ್ ಖಾನ್ ಅಂತ ಕರಿತಿರ್ತಾರೆ ಆತಗೆ. ಬಲ್ಬನ್ಗೆ ಉಲುಗ್ ಖಾನ್ ಅಂತ ಕರಿತಿರ್ತಾರೆ. ಆತನ ಬಿರುದು ಆಗಿರುತ್ತೆ ನೋಡ್ರಿ. ಓಕೆ, ಸುಲ್ತಾನ್ ನಾಸಿರುದ್ದೀನ್ನ ಒಂದು ಮೊಹಮ್ಮದ್ನ ಮಗನಾಗಿರ್ತಾನೆ, ಮಾವನಾಗಿರ್ತಾನೆ ನೋಡ್ರಿ. ಈತನಿಗೆ ಉಲುಗ್ ಖಾನ್ ಎಂಬ ಒಂದು ಬಿರುದು ಇರ್ತದೆ. ಆತನು 20 ವರ್ಷಗಳ ಕಾಲ ಏನಪ್ಪ ಅಂತಂದರೆ ವಜೀರ್ ಅಂದರೆ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ನಂತರ ಸುಲ್ತಾನ್ ಆತನು. ವಜೀರ್ ಅಂದರೆ ಏನಪ್ಪ ಅಂತಂದರೆ ಪ್ರಧಾನಮಂತ್ರಿ. ಇವು ಕೂಡ ಗೊತ್ತಿರ್ಬೇಕು ನೋಡ್ರಿ. ವಜೀರ್ ಅಂದರೆ ಬೇರೆ, ವಜೀರ್ ಅಂದರೆ ಏನು, ಆ ಒಂದು ಯಾವ ಹುದ್ದೆ ಅಪ್ಪ ಅಂತಂದರೆ ಪ್ರಧಾನಮಂತ್ರಿ ಹುದ್ದೆಗೆ ವಜೀರ್ ಅಂತ ಕರಿತಿರ್ತಾರೆ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ. ನೆಕ್ಸ್ಟ್, ತನ್ನ ಆಡಳಿತದಲ್ಲಿ ಸರಳ ಜೀವನ ನಡೆಸುತ್ತಾ ಬಿಡುವಿನ ವೇಳೆಯಲ್ಲಿ ಕುರಾನ್ನ ಒಂದು ಪ್ರತಿಗಳನ್ನು ಬರೆದು ಮಾರಿ ಜೀವನ ಸಾಗಿಸುತ್ತಿದ್ದ ಸುಲ್ತಾನ್ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಾಸಿರುದ್ದೀನ್ ಮೊಹಮ್ಮದ್ ನೋಡ್ರಿ. ಅಂದರೆ ಬಿಡುವಿನ ವೇಳೆಗೆ ಏನು ಮಾಡ್ತಿರ್ತಾನೆ ಅಂದರೆ ಕುರಾನ್ನ ಒಂದು ಪ್ರತಿಗಳನ್ನು ಬರೆದಗೇಶಿಂದ ಅದನ್ನು ಮಾರ್ತಿರ್ತಾನೆ. ಮಾರಿಗೇಶಿಂದ ಜೀವನ ನಡೆಸ್ತಿರ್ತಾನೆ. ಯಾರಪ್ಪ ಅಂತಂದರೆ ನಾಸಿರುದ್ದೀನ್ ಮೊಹಮ್ಮದ್. ಈತ ಏನಪ್ಪ ಅಂತಂದರೆ ಇಲ್ತುಮಿಶ್ನ ಮಗನಾಗಿರ್ತಾನೆ ನೋಡ್ರಿ. ದೈವ ಭಕ್ತ ಆಗಿರ್ತಾನೆ, ಸರಳ ವ್ಯಕ್ತಿ ಆಗಿರ್ತಾನೆ ಈತನ ಆಳ್ವಿಕೆ ಕಾಲದಲ್ಲಿ ವಾಸ್ತವಿಕವಾಗಿ ಅಧಿಕಾರವೆಲ್ಲವೂ ಏನಪ್ಪ ಅಂತಂದರೆ ಆತನ ಮಾವನಾಗಿರುವಂಥ ಬಲ್ಬನ್ ಒಂದು ನಡೆಸ್ತಿರ್ತಾನೆ ಅಂತಲೇ ಹೇಳ್ತೀವಿ. ನಾಸಿರುದ್ದೀನ್ ಮೊಹಮ್ಮದ್ನ ಮಾವ. ನೆಕ್ಸ್ಟ್, ಇತಿಹಾಸದಲ್ಲಿ ಗುಲಾಮ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಗುಲಾಮ ಎಂದು ಇಲ್ತುಮಿಶ್ನನ್ನು ಕರೆಯುತ್ತಿರ್ತಾರೆ ಅಂತ ಹೇಳ್ತೀವಿ. ಓಕೆ, ಮಹಮ್ಮದ್ ಗೋರಿಯ ಒಂದು ಗುಲಾಮ ಕುತುಬ್ದೀನ್ ಐಬಕ್ ಆಗಿರ್ತಾನೆ. ಆ ಒಂದು ಐಬಕ್ನ ಗುಲಾಮನ ಯಾರಪ್ಪ ಅಂತಂದರೆ ಇಲ್ತುಮಿಶ್ ಆಗಿರ್ತಾನೆ. ಅದಕ್ಕಾಗಿ ಗುಲಾಮರು ಎಂದು ಕರಿತಿರ್ತಾನೆ ನೋಡಿ. ಅಂದರೆ ಮಹಮ್ಮದ್ ಗೋರಿಯ ಒಂದು ಗುಲಾಮ ಕುತುಬ್ದೀನ್ ಐಬಕ್ನ ಗುಲಾಮ ಇಲ್ತುಮಿಶ್ ಆಗಿರ್ತಾರೆ. ಅದಕ್ಕಾಗಿ ಗುಲಾಮ ಎಂದು ಕರಿತಿರ್ತಾರೆ ನೋಡ್ರಿ. ನೆಕ್ಸ್ಟ್, ಕುತುಬ್ದೀನ್ ಐಬಕ್ನ ಒಂದು ಅಕಾಲಿಕ ಮರಣ ನಂತರ ಲಾಹೋರ್ನ ಒಂದು ಸರ್ದಾರರಿಂದ ಸುಲ್ತಾನಾಗಿ ನೇಮಕೊಂಡ ಆತನ ಅಸಮರ್ಥ ಮಗ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಆರಾಮ್ ಶಾ ಅಂತ ಕರಿತೀವಿ ನೋಡ್ರಿ. ಆರಾಮ್ ಶಾ ಸರಿಯಾದ ಉತ್ತರ ಆಗಿರ್ತದೆ ನೋಡ್ರಿ. ಈತ ಕೇವಲ ಏನಪ್ಪ ಅಂತಂದರೆ 8 ತಿಂಗಳ ಮಾತ್ರ ಆಳ್ವಿಕೆ ಮಾಡ್ತಾನೆ. ಈ ಥರ ಆತನ ಏನಪ್ಪ ಅಂತಂದರೆ ಅಸಮರ್ಥತೆಯನ್ನು ಕಂಡು ದೆಹಲಿ ಸುಲ್ತಾನರು ಒಂದು ಸರ್ದಾರ್ ಏನು ಮಾಡ್ತಾರೆ ಅಂದರೆ ಇಲ್ತುಮಿಶ್ನನ್ನು ಆಹ್ವಾನಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಲ್ತುಮಿಶ್ ಆಹ್ವಾನ ಆಗಿ ದೆಹಲಿಯ ಒಂದು ಆಳ್ವಿಕೆ ಮಾಡ್ತಾನೆ ಅಂತ ಹೇಳ್ತೀವಿ. ಈತ ಆರಾಮ್ ಶಾನನ್ನು ಸೋಲಿಸ್ತಾನೆ. ಓಕೆ, ನೆಕ್ಸ್ಟ್, ಕುತುಬ್ ಮಿನಾರ್ ನಿರ್ಮಾಣವನ್ನು ಪೂರ್ಣಗೊಳಿಸಿದಂಥ ಸುಲ್ತಾನ ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಉತ್ತರವನ್ನು ಮೊದಲೇ ಹೇಳಿದ್ದೇನೆ. ಈ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಕುತುಬ್ ಮಿನಾರ್ ನಿರ್ಮಾಣವನ್ನು ಮಾಡಿದ ಅಂದರೆ ಪೂರ್ಣಗೊಳಿಸಿದಂಥ ವ್ಯಕ್ತಿ ಯಾರು ಕುತುಬ್ ಮಿನಾರನ್ನು? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಗುಲಾಮಿ ಸಂತತಿಯ ಪ್ರಬಲ ದೊರೆ ಗಿಯಾಸುದ್ದೀನ್ ಬಲ್ಬನ್ನು ಮೂಲತಃ ಯಾವ ತುರ್ಕಿ ಬುಡಕಟ್ಟಿಗೆ ಸೇರಿದವನಾಗಿದ್ದಾನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಲ್ಬರಿ ತುರ್ಕರು ಎಂಬ ಒಂದು ಬುಡಕಟ್ಟಿಗೆ ಸೇರಿರ್ತಾನೆ ನೋಡ್ರಿ ಈ ಒಂದು ಗಿಯಾಸುದ್ದೀನ್ ಬಲ್ಬನ್.
ಓಕೆ. ಇಲ್ತುಮಿಶ್ ಮತ್ತು ಬಲ್ಬನ್ ಇಬ್ಬರು ಏನಪ್ಪ ಅಂತಂದರೆ ಇಲ್ಬರಿ ಬುಡಕಟ್ಟಿಗೆ ಸೇರಿರ್ತಾರೆ ನೋಡಿರಿ. 9th ಕ್ಲಾಸ್ ಬುಕ್ಕದಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಇಲ್ತುಮಿಶನ ಬಗ್ಗೆ ಓದುವಾಗ ಕೊಟ್ಟಿದ್ದಾರೆ. ಇಲ್ತುಮಿಶ್ ಏನಪ್ಪ ಅಂತಂದರೆ ಒಂದು ಇಲ್ಬರಿ ಬುಡಕಟ್ಟಿಗೆ ಸೇರಿದವನಾಗಿರ್ತಾನೆ. ಆದ್ದರಿಂದ ಈ ಒಂದು ಸಂತತಿಯನ್ನು ಕೆಲವೊಮ್ಮೆ ಇಲ್ಬರಿ ಸಂತತಿ ಎಂದು ಕೂಡ ಕರಿತಿರ್ತಾರೆ. ನೆಕ್ಸ್ಟ್ ಹೋಗೋಣ. ಗುಲಾಮಿ ಸಂತತಿಯ ಕೊನೆ ಆಡಳಿತಗಾರ ಯಾರು ಅಂತ ಕೊಟ್ಟಿದ್ದಾರೆ ನೋಡಿ. ಗುಲಾಮಿ ಸಂತತಿಯ ಕೊನೆ ಆಡಳಿತಗಾರ ಯಾರಪ್ಪ ಅಂತಂದರೆ ಕೈಕುಬಾದ್ ಆಗಿರ್ತಾನೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಕೈಕುಬಾದ್ ಗುಲಾಮಿ ಸಂತತಿಯ ಕೊನೆ ಆಡಳಿತಗಾರ ಆಗಿರ್ತಾನೆ ನೋಡ್ರಿ. ಓಕೆ. ಈತ ಏನಪ್ಪ ಅಂತಂದರೆ ಬರ್ಬನ್ನ ಮೊಮ್ಮಗ ಆಗಿರ್ತಾನೆ. ಅತ್ಯಂತ ದುರ್ಬಲ ಆಗಿರ್ತಾನೆ ಈತ ವ್ಯಕ್ತಿ. ನಂತರ ಈ ಒಂದು ಈತನ ಚಿಕ್ಕ ಮಗ ಆಗಿರುವಂಥ ಕಯ್ಯೂಮರ್ಸ್ ನನ್ನ ಹೆಸರನ್ನು ಸುಲ್ತಾನಾಗಿ ಮಾಡಲಾಗುತ್ತದೆ. ವಾಸ್ತವಿಕವಾಗಿ ಕೈಕುಬಾದ್ ಏನಪ್ಪ ಅಂತಂದರೆ ಗುಲಾಮಿಯ ಸಂತತಿಯ ಕೊನೆಯವರಾಗಿರ್ತಾರೆ ಅಂತಲೇ ಹೇಳ್ತೀವಿ. ಕಯ್ಯೂಮರ್ಸ್ ಅಂತ ಕರಿತಿರ್ತಾರೆ ನೋಡ್ರಿ ಕೈಕುಬಾದ್ನನ್ನು. ನೆಕ್ಸ್ಟ್, ದುರ್ಬಲಗೊಂಡ ಗುಲಾಮಿ ಸಂತತಿಯನ್ನು ಅಂತ್ಯಗೊಳಿಸಿ ದೆಹಲಿಯಲ್ಲಿ ಖಿಲ್ಜಿ ಸಂತತಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ದೆಹಲಿ ಒಂದು ಖಿಲ್ಜಿ ಸಂತತಿಯ ಸ್ಥಾಪಕ ಯಾರಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಯಾರೋ ಗುಲಾಮಿ ಸಂತತಿಯ ಅಂತ್ಯಗೊಳಿಸಿದ ಖಿಲ್ಜಿ ಸಂತತಿಯನ್ನು ಸ್ಥಾಪಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಟೋಟಲಾಗಿ 3 ರೀತಿಯಾದಂಥ ಪ್ರಶ್ನೆ ಆಗಿದಾವೆ ನೋಡ್ರಿ. ಓಕೆ. ಈ 3 ರೀತಿಯ ಪ್ರಶ್ನೆಗಳಿಗೆ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಹೋಗೋಣ, ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ. ಭಾರತದಲ್ಲಿ ದೆಹಲಿ ಸುಲ್ತಾನರ ಒಂದು ಗುಲಾಮಿ ಸಂತತಿಯು ಆಳ್ವಿಕೆ ನಡೆಸಿದಂಥ ಒಂದು ಕಾಲಘಟ್ಟವ ಯಾವುದು ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಟೋಟಲಾಗಿ 5 ಒಂದು ಪ್ರಶ್ನೆಗಳಾಗಿದೆ ಅಂತ ಹೇಳ್ತೀವಿ. 5 ಪ್ರಶ್ನೆಗೆ ಉತ್ತರವನ್ನು ನೀಡಿ. ದಯವಿಟ್ಟು ಯಾರು ಈ ಒಂದು ಉತ್ತರ ನೀಡದೆ ಹೋಗ್ಬಿಡ್ರಿ. ಯಾಕಪ್ಪ ಅಂತಂದ್ರೆ ನೀವೆಷ್ಟು ಓದಿರಂತ ನಮಗೆ ಗೊತ್ತಾಗಬೇಕಂದ್ರೆ ನೀವು ಈ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ ಸ್ನೇಹಿತರೆ, ನೋಡ್ರಿ, ಇದು ಪ್ರಮುಖವಾಗಿರುವಂಥ ಒಂದು 6ರಿಂದ 12 ವರ್ಗಕ್ಕೆ ಒಂದು ಪುಸ್ತಕ ಇದೆ. ಅದರ ಲೇಸಿಂದ ಕೂಡ ಇದೆ. ಎಕ್ಸ್ಟ್ರಾ ಒಂದು ಮಾಹಿತಿ ಬೇರೆ ಒಂದು ಪುಸ್ತಕ ಲೇಸಿಂದ ಕೂಡ ಇದೆ ನೋಡ್ರಿ. ಪಿನ್ ಟು ಪಿನ್ ಇದೆ. ಒಂದೊಂದು ಲೈನ್ ಕೂಡ ಮಾಹಿತಿ ಇದೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ವಿಡಿಯೋನ ತಪ್ಪದೇ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ವಿಡಿಯೋಗಳಿಗಾಗಿ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.